ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಕರ್ಬೂಜ ಜ್ಯೂಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೆ ಬೆಳಿಗ್ಗೆನೇ. ಹಾಗಾಗಿ ನಾನು ಕರ್ಬೂಜ ತೊಗೊಂಬಂದಿದ್ದೆ. ಬೆಳಿಗ್ಗೆ ಫ್ರೆಶ್ ಆಗಿತ್ತು. ಇದು ಸಮ್ಮರೆಲ್ಲ ತುಂಬ ನೀರು ಕುಡಿಬೇಕು ಅನಿಸುತ್ತೆ. ಹಂಗಾಗಿ ಹೋಗಿದ್ದೆ, ಕರ್ಬೂಜ ನೋಡಿದೆ, ತೊಗೊಂಬಂದೆ. ಫುಲ್ ಇದು ಕಟ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ಬೀಜ ಎಲ್ಲ ತೆಗಿತೀನಿ. ಮೊದಲು ಈ ಥರ ಫುಲ್ ಕಟ್ ಮಾಡ್ಕೊಳ್ತೀನಿ. ಅಂದರೆ ಬೀಜ ತಗೊಳ್ಳೋಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ ಅಂತ. ಇದು ಹೆಲ್ತ್ಗೆ ಮಾತ್ರ ತುಂಬ ಒಳ್ಳೆಯದಿದು. ಆಮೇಲೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ನಾನೆಲ್ಲ ಬೀಜ ಆಮೇಲೆ ಮೇಲಿನ ಸಿಪ್ಪೆ ಎಲ್ಲ ತಗೊಂಡು ಇಟ್ಕೊಂಡಿದ್ದೆ. ಆಮೇಲೆ ಹಣ್ಣನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಜ್ಯೂಸ್ ಮೇಕರ್ಗೆ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಜ್ಯೂಸ್ ಮೇಕರ್ಗೆ. ಸಮ್ಮರ್ಗೆ ಈ ಥರ ಎಲ್ಲ ಕುಡಿದ್ರೆ ಜಾಸ್ತಿ ಆಯಾಸನೂ ಆಗಲ್ಲ. ಆ್ಯಕ್ಚುಲಿ ಊಟದಕ್ಕಿಂತ ಈ ಥರ ಹಣ್ಣು ಸ್ವಲ್ಪ ಫ್ರೂಟ್ಸು ಸ್ವಲ್ಪ ಜಾಸ್ತಿ ತೊಗೋಬೇಕು ಯಾವಾಗ್ಲೂ. ಇವಾಗ ಇದನ್ನು ನಾನು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಗ್ರೈಂಡರ್ಗೆ ಹಾಕ್ಕೊಂಡು ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ನಾನು ನೀರತ್ತಿ ಏನೂ ಹಾಕ್ಕೊಂಡಿಲ್ಲ, ಆಮೇಲೆ ಸಕ್ಕರೆನೂ ಹಾಕ್ಕೊಂಡಿಲ್ಲ. ಆ್ಯಕ್ಚುಲಿ ನಾವು ಈ ಥರ ಹಣ್ಣಿನ ಜ್ಯೂಸ್ ಮಾಡಬೇಕಾದ್ರೆ ಶುಗರ್ ಅತಿ ಏನೂ ಹಾಕ್ಕೋಬಾರ್ದು. ಆ್ಯಕ್ಚುಲಿ ಅದು ಹಾಕ್ಕೊಳ್ದಿದ್ರೇ ಒಳ್ಳೆಯದು ಹೆಲ್ತ್ಗೆ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ಸ್ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.